ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬಪ್ಪದ್ ಬೇಡ ಮಾರ. ಮದ್ದಿಗುರು ಶಿಬಿರ ನೋಡ್ಕೊಂಡು ನಾವು ಫಾಲ್ಸ್ ಕಡೆಗೆ ಹೊರಟು. ಆದ್ರೆ ಯಾವ ಫಾಲ್ಸ್ ಎಲ್ಲಿ ಅಂತ ಒಂದು ಚೂರು ಸಹ ಗೊತ್ತಿಲ್ಲ. ಸುಮ್ನೆ ಕಾರಲ್ಲಿ ಉದ್ದ ಹೋಗ್ತಿದ್ದೆವು ಅಷ್ಟೇ. ಅಂಗಡಿಯ ಅಜ್ಜ ಹೇಳಿದ್ರು ವಿರಾಜಪೇಟೆಗೆ ಹೋಗಿ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಫಾಲ್ಸ್ ಇದೆ ಅಂತ. ಹಾಗೆ ಹೇಳಿ ವಿರಾಜಪೇಟೆ ತಲುಪಿದ್ರು. ಅಲ್ಲಿಂದ ಫಾಲ್ಸ್ ಕಡೆಗೆ ಹೊರಟೆವು. ವಿರಾಜಪೇಟೆಯಿಂದ ಆ ಫಾಲ್ಸಿಗೆ ಹೋಗ್ಬೇಕಂದ್ರೆ 20 ಕಿಲೋಮೀಟರ್ ಬೇಕು. ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ ಕಾಡು, ರೋಡ್ ಮಾತ್ರ ಸಮುದ್ರ ಆಗಿ ಬಿಟ್ಟಿದೆ. ಒಂದೇ ರೋಡಿನಲ್ಲಿದ್ದ ಸಪ್ತಸಾಗರ ದಾಟಿ ಫಾಲ್ಸ್ ಕಡೆಗೆ ಬಂದೆವು. ತುಂಬಾ ಖುಷಿಯಲ್ಲಿ ನೋಡ್ಲಿಕ್ಕೆ ಹೊರಟೆವು. ಆದ್ರೆ ಅಲ್ಲಿ ಸಿಕ್ಕಿತು ನಮಗೆ ಬೆಟ್ಟ ಹತ್ಲಿಕ್ಕೆ. ಕೆಳಗೆ ನೋಡಿದ್ರೆ ದೊಡ್ಡ ಗುಂಡಿ, ಬಿದ್ರೆ ನಿಮ್ದು ಎಂತ ಕೂಡ ಸಿಗುದಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಬೆಟ್ಟ ಹತ್ತಿ ಮೇಲೆ ಬಂದು ನೋಡಿದ್ರೆ ನೋ ಎಂಟ್ರಿ. ಪುನಃ ಹೋದ್ರೆ ನಮಗೆ ಮರ್ಯಾದೆ ಅಂತೂ ಸ್ವಲ್ಪ ಸಹ ಇಲ್ಲ ಅಂತ ಒಳಗೆ ಎಂಟ್ರಿ ಆದೆವು. ಅಂತೂ ಇಂತೂ ಫಾಲ್ಸ್ ಕಡೆಗೆ ಬಂದೆವು. ನಮಗೆ ಚೂರೇ ಚೂರು ನೋಡ್ಲಿಕ್ಕೆ ಸಿಕ್ಕಿದ್ದು. ಸ್ವಲ್ಪ ಧೈರ್ಯ ಮಾಡಿ ಕೆಳಗೆ ಇಳಿದು ಛತ್ರಿ ಬಿಡಿಸಿ ಒಂದೆರಡು ಫೋಟೋ ತೆಗೆದು ಹೊರಟೆವು. ಫಾಲ್ಸ್ ನೋಡ್ಲಿಕ್ಕೆ ಒಂದು ಚೂರು ಸಹ ಚಂದ ಇಲ್ಲ ಅಂತ ಹೇಳಿ ಹೊರಡುವಾಗ ಪಕ್ಕದಲ್ಲಿ ಒಂದು ಕಾಫಿ ತೋಟ ಇತ್ತು. ಅದರ ಬೇಲಿ ಹಾರಿ ಹೋದಾಗ ನಮಗೆ ಸಿಕ್ಕ ವ್ಯೂ ಇದು. ತುಂಬಾ ಚಂದಾಗಿ ಕಾಣ್ತಿರುವ ಈ ಫಾಲ್ಸ್ ನ ಹೆಸರು ಚೆಲವರ ವಾಟರ್ ಫಾಲ್ಸ್. ಮೇಲಿಂದ ಚಿಕ್ಕದಾಗಿ ಕಾಣ್ತಿತ್ತು, ಆದ್ರೆ ಎದುರು ಬಂದು ನೋಡುವಾಗ ಗೊತ್ತಾಯ್ತು ಎಷ್ಟು ದೊಡ್ಡದಿದೆ ಅಂತ. ಆಮೇಲೆ ಶುರುವಾಯ್ತು ಫೋಟೋ ವಿಡಿಯೋ ತೆಗಿಲಿಕ್ಕೆ. ಅಲ್ಲೇ ಇದ್ದ ಚಿಗನೆ ಬಾಯಿಂದ ಕಚ್ಚಿಸಿ ಪ್ರೀತಿಯಿಂದ ರಕ್ತ ಸುರಿಸಿ ಮತ್ತದೇ ಕಾಫಿ ತೋಟದ ಬೇಲಿ ಹಾರಿ ಹೊರಗಡೆ ಬಂದ ಮೇಲೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬೇರೆಯವರ ಕೈಯಿಂದ ಪೆಟ್ಟು ಬೈಕುಲ ತಿಂದಿಲ್ಲ ಅಂತ. ಅಲ್ಲಿಂದ ಮಡಿಕೇರಿಗೆ ಬಂದ ನಾವು ಇಲ್ಲೇ ಒಂದು ರೂಮ್ ಮಾಡಿ ಚಂದ ಮಲಗಿದೆವು. ಮತ್ತೆ ಸಿಗೋಣ.